ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ರಾಜಕೀಯ ಹುನ್ನಾರ ಮಾಡುತ್ತಿವೆ. ಹೇಗಾದರೂ ಮಾಡಿ ಸಿದ್ದರಾಮಯ್ಯರವರ ವರ್ಚಸ್ಸಿಗೆ ಧಕ್ಕೆ ಉಂಟು ಮಾಡುವುದು ಹಾಗೂ ಅವರನ್ನು ಮುಖ್ಯಮಂತ್ರಿಯ ಹುದ್ದೆಯಿಂದ ಕೆಳಗಿಳಿಸುವ ಒಂದೇ ಒಂದು ಧ್ಯೇಯೋದ್ದೇಶದಿಂದ ರಾಜಕೀಯ ಹುನ್ನಾರ ನಡೆಸ್ತಾ ಇದ್ದಾರೆ. ಮುಡಾ ಪ್ರಕರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಜೆಡಿಎಸ್ ಸಿದ್ದರಾಮಯ್ಯರವರ ರಾಜೀನಾಮೆ ಕೇಳ್ತಾ ಇರುವುದು ಸರಿಯಷ್ಟೇ. ಇದೇ 2021ರಲ್ಲಿ ಮುಖ್ಯಮಂತ್ರಿಯವರಾದ ಯಡಿಯೂರಪ್ಪನವರ ಕಾಲದಲ್ಲಿ ಮುಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಆ ಭ್ರಷ್ಟಾಚಾರದ ರೂವಾರಿ ಆಗಿನ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ವಿಜಯೇಂದ್ರ ಅವರು ಮತ್ತು ಅವರ ತಂಡ ಮುಡಾದಲ್ಲಿ ಮಾಡಬಾರದ ಭ್ರಷ್ಟಾಚಾರ ಮಾಡಿ ಮುಡಾವನ್ನ ಅಧೋಗತಿಗೆ ತಂದಿದ್ರು. ಇದರ ವಿರುದ್ಧ ನಮ್ಮ ವೇದಿಕೆ 2021ರಲ್ಲಿ ಬೃಹತ್ ಹೋರಾಟವನ್ನು ನಡೆಸಿ ದಾಖಲೆ ಸಮೇತ ಸರ್ಕಾರಕ್ಕೆ ದೂರನ್ನು ಸಲ್ಲಿಸಿತ್ತು ಹಾಗೂ ಸಿಬಿಐ ತನಿಖೆಗೆ ಆಗ್ರಹಿಸಿತ್ತು. ಆ ಸಂದರ್ಭದಲ್ಲಿ ಮುಡಾ ಭ್ರಷ್ಟಾಚಾರದ ವಿರುದ್ಧ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರಾಗ್ಲಿ ವಿಜಯೇಂದ್ರ ಅವರಾಗ್ಲಿ ಸೊಲ್ಲೆತ್ತಲಿಲ್ಲ. ಯಾಕಂದ್ರೆ ಆ ಭ್ರಷ್ಟಾಚಾರದ ಪಿತಾಮಹ BY ವಿಜಯೇಂದ್ರ ಅವರೇ ಆಗಿದ್ರು. ಈಗ ಏಕಾಏಕಿ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವುದನ್ನ ಸಹಿಸದೆ ಓರ್ವ ಅಹಿಂದ ಮುಖ್ಯಮಂತ್ರಿಯನ್ನ ಆ ಹುದ್ದೆಯಿಂದ ಕೆಳಗಿಳಿಸಲು ಸಿದ್ದರಾಮಯ್ಯರವರ ವಿರುದ್ಧ ಮುಡಾ ಭ್ರಷ್ಟಾಚಾರ ಪ್ರಕರಣವನ್ನು ಎಳೆದು ತಂದು ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರಿಗೆ ಪತ್ರ ಬರೆದು ಮುಡಾ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಚರ್ಚೆಗೆ ಮುಕ್ತ ಆಹ್ವಾನವನ್ನ ನೀಡಿದ್ದೆವು. ಆದರೆ ಅವರು ಇಂದು ಸಾರ್ವಜನಿಕ ಚರ್ಚೆಗೆ ಆಗಮಿಸದೆ ಪಲಾಯನವಾದ ಮಾಡಿದ್ದಾರೆ. ಇದರ ಉದ್ದೇಶ ಅವರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದು ಸಾಬೀತಾಗಿದೆ ಅಂತ ಹಿಂದುಳಿದ ಜಾಗೃತ ವೇದಿಕೆ ಅಧ್ಯಕ್ಷ ಕೆ ಶಿವರಾಮ್ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ನಾವು ಮೂಡಾ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ BY ವಿಜಯೇಂದ್ರ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಹುನ್ನಾರ ಮಾಡ್ತಾ ಇದ್ದಾರೆ. ಅವರ ಪತ್ನಿ ಹೆಸರಲ್ಲಿ ಬದಲಿ ನಿವೇಶನ ತೆಗೆದುಕೊಂಡಿರೋದು ಅಕ್ರಮ ಅಂತೇಳಿ ಏನು ಹೋರಾಟ ಮಾಡಕ್ಕೆ ಕೊಟ್ಟಿದ್ದಾರೆ, ಅದು ರಾಜಕೀಯ ಹುನ್ನಾರದಿಂದ ಮಾಡ್ತಾ ಇರುವಂಥ ಹೋರಾಟ. ಕಾನೂನುಬದ್ಧವಾಗಿ 2021ರಲ್ಲಿ ಮುಖ್ಯಮಂತ್ರಿ ಆಗಿರುವಂಥರು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಬದಲಿ ನಿವೇಶನವನ್ನು ನೀಡಿರುವಂಥದ್ದು. ಆದರೆ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರೋದು ವಿಜಯೇಂದ್ರಗೆ 2021ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥರು ಯಡಿಯೂರಪ್ಪನವರು ಅವ್ರ ಕಾಲದಲ್ಲಿ ಭಾಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡೋದಲ್ಲಿ ಆಗಿದೆ. ನಾನು ಅದ್ರ ವಿರುದ್ಧ ಹೋರಾಟ ಕೂಡ ಮಾಡಿದ್ದೆ, ಸರ್ಕಾರಕ್ಕೆ ದೂರನ್ನು ಕೊಟ್ಟಿದ್ದೆ, CBI ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದೆ. ಅವತ್ತು ಯಾವುದೇ ಒಂದು ಸಣ್ಣ ಕ್ರಮನೂ ಕೂಡ ಅವತ್ತು ತಗೊಂಡಿಲ್ಲ ಯಡಿಯೂರಪ್ಪನವರು. ಇದೇ ವಿಜಯೇಂದ್ರ ಆಗ BJPಯ ರಾಜ್ಯ ಉಪಾಧ್ಯಕ್ಷ ಆಗಿದ್ದರು. ಈಗ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಆಗ ಆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಎಲ್ಲ ದಾಖಲೆ ಸಮೇತ ನಾವು ಬರ್ತೇವೆ, ನೀವು ಏನು ಭ್ರಷ್ಟಾಚಾರ ಮಾಡಿದೆ ಅಂತೇಳಿ ಸಾರ್ವಜನಿಕ ಗೊತ್ತಾಗಲಿ ಅಂತೇಳಿ ಇವತ್ತು ಬಹಿರಂಗ ಚರ್ಚೆಗೆ ನಾವು ಆಹ್ವಾನ ನೀಡಿದಂಥದ್ದು. ಆದರೆ ಇವತ್ತು ಅವರು ಬಹಿರಂಗ ಚರ್ಚೆಗೆ ತಪ್ಪಿಸ್ಕೊಳ್ಳೋದ್ರ ಮೂಲಕ, ಗೈರಾಗೋದ್ರ ಮೂಲಕ ಪಲಾಯನವಾದವನ್ನು ಮಾಡಿದ್ದಾರೆ. ಅಂದರೆ ಅವರ ಭ್ರಷ್ಟಾಚಾರವನ್ನು ಅವರು ಒಪ್ಕೊಂಡಿದ್ದಾರೆ. ನೀವು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಸಿದ್ದರಾಮಯ್ಯನನ್ನು ರಾಜೀನಾಮೆ ಕೇಳುವಂಥದ್ದು ಎಷ್ಟು ಮಟ್ಟಿಗೆ ನೈತಿಕವಾದಂಥದ್ದು. ಆ ಕಾರಣಕ್ಕಾಗಿ ಏನು ರಾಜಕೀಯ ಅವರಿಗೆ ಸಿದ್ದರಾಮಯ್ಯನವರು ಒಟ್ಟಲ್ಲಿ ಅಹಿಂದ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಇರಬಾರ್ದು. ಇವ್ರಿಗೆ ಒಂದೇ ಅಜೆಂಡಾ, ಅಹಿಂದ ಮುಖ್ಯಮಂತ್ರಿನ ಅಧಿಕಾರದಿಂದ ಕೆಳಗಿಳಿಸಬೇಕು. ಆ ಒಂದು ಅಜೆಂಡಾವನ್ನು ಇಟ್ಕೊಂಡು ಇವರು ಪಾದಯಾತ್ರೆ ಮಾಡ್ತಾ ಇರೋದು, ಸಿದ್ದರಾಮಯ್ಯವರು ರಾಜೀನಾಮೆ ಕೇಳ್ತಾ ಇರೋದು. ಅದರ ವಿರುದ್ಧ ಇಡೀ ಅಹಿಂದ ಸಮುದಾಯಗಳು ಕರ್ನಾಟಕ ರಾಜ್ಯದಿಂದ ಸಿಡಿದು ಹೇಳ್ತವೆ. ನಾವು ಕೂಡ 3ನೇ ತಾರೀಕು ಏನು ನೀವು ಪಾದಯಾತ್ರೆ ಮಾಡ್ತಿದ್ರಿ ರಾಜಕೀಯ ಹುನ್ನಾರದಿಂದ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಲಿಕ್ಕೆ, ನಾವು ಕೂಡ ನಿಮ್ಮ ವಿರುದ್ಧ ಅವತ್ತು ಮೈಸೂರಿನಲ್ಲಿ BJP ಕಚೇರಿಗೆ ನಿಮ್ಮ ಹುನ್ನಾರವನ್ನು ಖಂಡಿಸಿ ಮುತ್ತಿಗೆ ಆಗೋ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಸಾರ್ವಜನಿಕ ಬಹಿರಂಗ ಚರ್ಚೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ KS ಶಿವರಾಮು, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಚುಂಚನಹಳ್ಳಿ ಮಲ್ಲೇಶ್, ಅಲ್ಪಸಂಖ್ಯಾತ ಮುಖಂಡರಾದ ನಾಸೀರ್, ರೆಸ್ಪಾನ್ಸಿಬಲ್ ಸಿಟಿಜನ್ ವಾಯ್ಸ್ ವೇದಿಕೆಯ ರಾಜ್ಯಾಧ್ಯಕ್ಷರಾದ MF ಖಲೀಂ, ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷರಾದ HS ಪ್ರಕಾಶ್, ಜಿಲ್ಲಾ ಮಡಿವಾಳರ ಸಂಘದ ಅಧ್ಯಕ್ಷರಾದ ರವಿನಂದನ್, ಜಿಲ್ಲಾ ಉಪ್ಪಾರರ ಸಂಘದ ಅಧ್ಯಕ್ಷರಾದ ಯೋಗೇಶ್ ಉಪ್ಪಾರ್, ನಗರ ಕಾಂಗ್ರೆಸ್ OBC ಘಟಕದ ಅಧ್ಯಕ್ಷರಾದ NR ನಾಗೇಶ್, ಹಿಂದುಳಿದ ವರ್ಗಗಳ ಮುಖಂಡರಾದ ಲೋಕೇಶ್ ಮಾದಾಪುರ, ಮುಖಂಡರಾದ ಕೇಶವ, ದಲಿತ ಮುಖಂಡರಾದಂತಹ ರಾಜಶೇಖರ್, ಶಿವಲಿಂಗಯ್ಯ, ಅಲ್ಪಸಂಖ್ಯಾತರ ಮುಖಂಡರಾದ ರಹೀಂ, ಸುನಿಲ್ ನಾರಾಯಣ್, ರವಿ ನಜರ್ಬಾದ್, ಶ್ರೀಮತಿ ಮಂಜುಳಾ, ಶ್ರೀಮತಿ ಮಂಗಳ, ಶ್ರೀಮತಿ ಮಾಲತಿ ಮುಂತಾದವರು ಭಾಗವಹಿಸಿದರು.